ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ರೆಡಿ ವ್ಲಾಗ್ ಹಾಕಿ 3 ಡೇಸ್ ಆಗೋಯ್ತು. ಹಾಕೋಕ್ಕೆ ಟೈಮೇ ಸಿಕ್ಕಿಲ್ಲ. ಹಬ್ಬದ ವ್ಲಾಗೇ ಲಾಸ್ಟ್ ಅನಿಸುತ್ತೆ ನಾನು ಹಾಕಿರೋದು. ಇತ್ತೀಚೆಗಂತೂ ನಿಜ ಹಾಕೋಕ್ಕೆ ಟೈಮೇ ಸಿಗ್ತಾ ಇಲ್ಲ. ಯಾವಾಗಲೂ ಮನೇಲಿ ಬ್ಯುಸಿಯಾಗಿದ್ದಾಗ ಟೈಮ್ ಮಾಡಿಕೊಂಡು ವೀಡಿಯೋಸ್ನ ಹಾಕ್ತಾಯಿದ್ದೆ. ಇವಾಗ ಫ್ರೀಯಾಗೇ ಇದ್ದೀನಿ. ಅಂದರೆ ಇವಾಗ ಬೇಸಿಗೆ ರಜೆ ಕೂಡ ಸ್ಟಾರ್ಟ್ ಆಗಿದೆ ಅಲ್ವಾ, ಹಾಗೆ ಊರಿಗೂ ಕೂಡ ಬಂದಿದ್ದೆ. ಆದರೆ ಹಾಕೋಕ್ಕೆ ಆಗಿಲ್ಲ ನೋಡಿ, ಟೈಮೇ ಸಿಗ್ತಾ ಇಲ್ಲ. ಅಂದರೆ ಎಲ್ಲರೂ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜಾಸ್ತಿ ಇದ್ದಾಗ ಬರೀ ಆ ಕಡೆ ಗಮನ ಹೋಗುತ್ತೆ, ಈ ಕಡೆ ಗಮನ ಬರೋದೇ ಇಲ್ಲ. ಹಾಗೆಯೇ ಏನಿದು ಹೊಸ್ತಡ್ಕು ವೀಡಿಯೋ ಅಪ್ಲೋಡೇ ಮಾಡಿಲ್ಲ. ಅವತ್ತಂತೂ ಊಟ ತಿಂದು ಆಲ್ರೆಡಿ 3 ದಿನದಿಂದ ಮಟನ್ನು ಚಿಕನ್ನು ತಿಂದು ಬೋರ್ ಹಿಡಿದ್ಬಿಟ್ಟೈತೆ ನನಗಂತೂ. ಎಲ್ಲರಿಗೂ ಆಲ್ಮೋಸ್ಟ್ ಅದೇ ಆಗಿರುತ್ತೆ, ಯಾಕಂದರೆ ವರ್ಷಕ್ಕೊಂದ್ಸಲ ಅಂದ್ಬಿಟ್ಟು ಎಲ್ಲ ಚೀಟಿ ಮಟನ್ ಹಾಕಿರ್ತಾರೆ. ಸೊ ಈ ಕಡೆ ಸೈಡೆಲ್ಲ ಹಂಗಾಗಿ ಫುಲ್ಲು 3 ಡೇಸಿಂದ ಅದೇನೆ. ಅದನ್ನು ರೆಸಿಪೀಸ್ನ ನಾನು ಜಾಸ್ತಿ ಶೇರ್ ಮಾಡೋಕ್ಕೆ ಹೋಗಿಲ್ಲ ಇನ್ ಡೀಟೇಲಾಗಿ, ಬಿಕಾಸ್ ಈ ಸಲ ಹೊಸ ಥರ ಟ್ರೈ ಮಾಡಿದ್ವಿ ಬಿರಿಯಾನಿನ. ತುಂಬ ಸಖತ್ತಾಗಿ ಬಂದಿತ್ತು, ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ. ಹಾಗೆ ಪೆಪ್ಪರ್ ಡ್ರೈ ಮಾಡಿದ್ವಿ, ಚಿಕನ್ ಪೆಪ್ಪರ್ ಡ್ರೈ. ಅಂದರೆ ಚಾಪ್ಸ್ ಎಲ್ಲ ಮಾಡಿಬಿಟ್ರೆ ಮತ್ತೆ ಉಳ್ಕೊಳ್ಳುತ್ತೆ, ಮತ್ತು ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರೆಲ್ಲ ಮಾಡಬೇಕಿತ್ತಲ್ಲ, ಹಾಗಾಗಿ ಉಳ್ಕೊಳ್ಳುತ್ತೆ ಅಂದ್ಬಿಟ್ಟು ಬೆಳಗ್ಗೆ ತಿಂಡಿಗೇನೆ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ವಿ. ಸೊ ಯಾವುದನ್ನು ಕೂಡ ಹೆಚ್ಚಿಲ್ಲ, ಎಲ್ಲನೂ ಕೂಡ ಪೇಸ್ಟ್ ಮಾಡ್ಕೊಂಡು ಹಾಕಿರೋದೇನೆ ಬಿರಿಯಾನಿಗೆ. ಫುಲ್ಲು ಈರುಳ್ಳಿ ಮತ್ತು ಟೊಮೊಟೊ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಕ್ಸ್ಟ್ರಾ ಎಲ್ಲ ಪೇಸ್ಟ್ಗಳೇ. ಈರುಳ್ಳಿನೂ ಕೂಡ ಪೇಸ್ಟೇ. ಹಾಗೆಯೇ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲವೂ ಕೂಡ ಫುಲ್ಲು ಪೇಸ್ಟ್ ಮಾಡಿಬಿಟ್ಟು ಹಾಕಿರೋದೇನೆ. ಒಂದು ಕೂಡ ಹೆಚ್ಚಿಬಿಟ್ಟು ಮಾಡಿರಲಿಲ್ಲ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು, ಸಖತ್ತಾಗಿ ಬಂದಿತ್ತು. ಹಾಗೆ ಚಿಕನ್ನ ಫಸ್ಟೇ ಮ್ಯಾರಿನೇಟ್ ಮಾಡೋಕ್ಕೆ ಹಾಕಿದ್ವಿ. ಎಲ್ಲ ನೀಟಾಗಿ ಕಲಸಿಟ್ಬಿಟ್ಟಿದ್ರು ಮಸಾಲೆಗಳೆಲ್ಲ ಹಾಕ್ಬಿಟ್ಟು. ಹಾಗಾಗಿ ಎಕ್ಸ್ಟ್ರಾ ಟೇಸ್ಟೇ ಬಂದಿತ್ತು, ಸಖತ್ತಾಗಿ ಬಂದಿತ್ತು. ಹಾಗೆ ಗೊತ್ತಿರಬೇಕು, ನಮ್ಮ ಮನೆ ಒಳಗಡೆ ಮಾಡಲ್ಲ ಮಟನ್ ಸಾಂಬಾರು ಮತ್ತು ನಾನ್ ವೆಜ್ ಯಾವುದೇ ಐಟಮ್ಸ್ ಕೂಡ ನಾವು ಮಾಡಲ್ಲ ಒಳಗಡೆ, ಹಾಗಾಗಿ ಹೊರಗಡೆನೇ ಮಾಡಿದ್ವಿ. ಸೊ ಹಸು ಮನೆಯಲ್ಲಿ ಜಾಗ ಇರ್ತಿತ್ತು, ಅಲ್ಲಿ ಮಾಡ್ತಿದ್ದು. ಬಟ್ ಇವಾಗ ಇಳಿದು ಮತ್ತು ಹತ್ತಿ ಆಗಲ್ಲ ಅಂದ್ಬಿಟ್ಟು, ಅಂದರೆ ತುಂಬ ಐಟಮ್ಸ್ ಮಾಡಬೇಕಿತ್ತಲ್ವಾ. ಇವಾಗ ಏನಾದ್ರು ಬೇಕು ಅಂದರೆ ಮತ್ತೆ ಕೆಳಗಡೆ ಇಳಿಬೇಕು, ಮೇಲ್ಗಡೆ ಎತ್ತಬೇಕು. ಸೊ ಅದಕ್ಕೋಸ್ಕರ ಮನೆ ಪಕ್ಕದಲ್ಲೇ ಸ್ವಲ್ಪ ನೆರಳು ಬಂದಿತ್ತು, ಹಾಗಾಗಿ ಮಾರ್ನಿಂಗೇ ಮಾಡಿದ್ದಲ್ವ ಬೇಗ ತಿಂಡಿಗೆ, ಹಾಗಾಗಿ ಮನೆ ಪಕ್ಕದಲ್ಲೇ ಜಾಗ ಇತ್ತಲ್ವಾ, ಅಲ್ಲೇ ಮಾಡಿಬಿಟ್ಟಿದ್ವಿ. ಪೆಪ್ಪರ್ ಚಿಕನ್ ಅಂತೂ ನಿಜ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಅವತ್ತಂತೂ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕೇ ಆಗಿಲ್ಲ, ತುಂಬ ಈಸಿ ಇದು. ಬಟ್ ರೆಸಿಪೀಸ್ನ ನಾನು ಶೂಟ್ ಮಾಡೋಕ್ಕೆ ಹೋಗಿರಲಿಲ್ಲ, ಯಾಕಂದರೆ ಹರಿಬರಿನಲ್ಲಿದ್ದೆ ಅವತ್ತು. ಸೊ ಊಟ ಎಲ್ಲ ಆಗಿತ್ತು, ತಿಂಡಿ ಎಲ್ಲ ಆಗಿತ್ತು, ತಿಂಡಿಗೆ ಮಾಡಿದ್ವಿ ಅಲ್ವಾ. ಅಪ್ಪ ಮತ್ತು ಅಮ್ಮ ನಾನ್ ವೆಜ್ ತಿನ್ನಲ್ಲ, ಅವರಿಗೆ ಚಪಾತಿ ಮತ್ತು ಕಡಲೆಕಾಯಿ ಬೀಜದ ಚಟ್ನಿ ಹಾಕಿ ಕೊಟ್ಟಿದ್ದೆ. ಸೊ ಅದಂತೂ ಮುಗೀತು, ತಿಂಡಿ ಫಿನಿಶ್ ಆಯಿತು. ಮಧ್ಯಾಹ್ನಕ್ಕೆ ಮಟನ್ ಸಾಂಬಾರು ಮತ್ತು ಗೊಜ್ಜೆಲ್ಲ ಮಾಡಿ ಇಟ್ಬಿಟ್ಟು, ಹಾಗೆ ಊರಿಗೆ ಬೇರೆ ಹೋಗಬೇಕಿತ್ತು ನಾನು. ಅವತ್ತಿನ ದಿನವೇ ಸಾಯಂಕಾಲ ಊರಿಗೆ ಬಿಡ್ತೀನಿ ಅಂತ ಹೇಳಿದರು ನಮ್ಮ ಮನೆಯವರು. ಸ್ವಲ್ಪ ದಿನ ಇರೋಣ ಅಂದ್ಕೊಂಡು ಊರಿಗೆ ಬೇರೆ ಬಿಡಿಸ್ಕೋಬೇಕಿತ್ತು, ಹಾಗಾಗಿ ಅಡುಗೆ ಎಲ್ಲ ಮಾಡಿ ಇಟ್ಬಿಟ್ಟು ನಮ್ಮ ವಾರಗಿತ್ತಿ ಎಲ್ಲ ಮಾಡಿಟ್ರು. ಸೊ ನಾನು ಒಳಗಡೆ ಎಲ್ಲ ಕ್ಲೀನಿಂಗ್ ಎಲ್ಲ ಮುಗಿಸಿ, ಹಾಗೆ ನಮ್ಮ ಊರಿಂದ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ದರು, ಅವ್ರ ಮಕ್ಕಳು ಎಲ್ಲ. ಸೊ ಸಲ ವೀಡಿಯೋ ಹಾಕಿದ್ದೆ ನೋಡಿ, ನಮ್ಮ ಮನೆಯವರ ಮಾವನ ಮಕ್ಕಳವರೆಲ್ಲ. ಸೊ ಅವರೆಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಆಲೇ ಸಾಯಂಕಾಲ ಆಗಿತ್ತು. ಸೊ ಊರಿಗೆ ಹೊರಡೋಣ ಅಂತ ಅಲ್ಲೇ 5:30 ರೆಡಿಯಾಗಿ ಪಾಪುಗಳ್ನು ರೆಡಿ ಮಾಡಿ ಕೂರಿಸಿದ್ದೆ. ಅಂದಿವೆ ಯಾರನ್ನ ಒಬ್ರನ್ನ ನೋಡಬೇಕಿತ್ತಂತ ಅಪ್ಪ ಅಮ್ಮನೂ ರೆಡಿ ಆಗಿದ್ದರು. ಸೊ ರೆಡಿ ಆಗಿಬಿಟ್ಟು ಇನ್ನೇನು ಊರಿಗೆ ಹೊರಡೋಣ ಅಂತ ಡೈರೆಕ್ಟ್ ಊರಿಗೆ ಹೊರಟ್ವಿ. ಇನ್ನೇನಲ್ಲಿ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ ನಾನು. ಸೊ ಊರಿಗೆ ಬಂದ ಮೇಲೆ ಇದು ವಿಡಿಯೋ. ಊರಿಗೆ ಬಂದು ಆಲ್ರೆಡಿ ಸಂಜೆ ಆಗೋಗಿತ್ತಲ್ವ, ಪಾಪುಗಳೆಲ್ಲ ಬರೀ ಅಳೋದೆ. ನನ್ನ ಮಗಳು ಅಳೋದೆ, ನನ್ನ ಮಗನೂ ಅಳೋದೆ. ಅದೇನಾಗಿತ್ತು ಅವಕ್ಕೆ, ಬರೀ ಅಳೋದೆ ಮಾಡ್ತಾಯಿದ್ದೋ. ಇನ್ನು ಬೆಳಗ್ಗೆ ಆದಮೇಲೆ ಸರಿ ಹೋಯ್ತು. ಹಾಗೆ ಅವನಿಗೆ ಜೋಲಿ ಬೇರೆ ಅಲ್ಲಿ ಮನೇಲಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ವಲ್ಲ, ಹಾಗಾಗಿ ನಿದ್ದೆನೇ ಮಾಡ್ತಿರ್ಲಿಲ್ಲ. ಅದಕ್ಕೆ ಈ ಥರ ಒಂದು ಸೀರೆ ಕಟ್ಟಿದ್ದೆ. ಇವಳು ನನ್ನ ಮಗಳು ನೋಡಿ, ಆ ಪಾಪನೇ ಮಲ್ಗಕ್ಕೆ ಬಿಡ್ತಾಯಿಲ್ಲ, ಇವಳೇ ಆಟ ಆಡ್ತಾ ಕೂತವಳೆ. ಹಾಗೆ ಇವಳಿಗೂ ಸ್ವಲ್ಪ ಯಾಕೋ ಗದ್ದಮ್ಮ ಥರ ಆಗ್ಬಿಟ್ಟಿತ್ತು, ಅಮ್ಮ ಅಂತಾರೆ ನೋಡಿ ಆ ಥರ. ಇವಾಗ ಎಲ್ಲ ಮಕ್ಳಿಗೂ ಜಾಸ್ತಿ ಆಗ್ತಾಯಿದೆ ಆ ಥರ ಅಮ್ಮ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಬೇಸಿಗೆ ಅಲ್ವಾ, ಹಂಗಾಗಿ ಜಾಸ್ತಿ ಆಗುತ್ತಂತೆ ಆ ಥರ. ಅದಕ್ಕೆ ಗಂಧನ ಹಚ್ಚಬೇಕು, ನೀರಲ್ಲಿ ತೇದ್ಬಿಟ್ಟು ಗಂಧನ ಹಚ್ಚಿ ಗಂಧದ ಕಡ್ಡಿ ಹೊಗೆ ಎಲ್ಲ ಕೊಡ್ತಾರೆ.
ಹಂಗಾಗಿ ಬೆಳಗ್ಗೆ ನೋಡಿದ್ದಲ್ವ ನಾವು, ಮುಖ ಎಲ್ಲ ಫುಲ್ಲು ಊದ್ಕೊಂಡ್ಬಿಟ್ಟಿತ್ತು ಈ ಕಡೆ ಆ ಕಡೆ 2 ಕಡೆನೂ ಕೂಡ. ಹಂಗಾಗಿ ಗಂಧನ ತೇದ್ಬಿಟ್ಟು ನಮ್ಮಮ್ಮ ಹಚ್ಚಿದ್ರು, ಈ ಕಡೆ ಸೈಡೆಲ್ಲ ಹಚ್ಚಿ ಗಂಧದ ಕಡ್ಡಿ ಹೊಗೆ ಎಲ್ಲ ಕೊಟ್ಟು ಮತ್ತು ಮಾರಮ್ಮನಿಗೆ ತಂಪು ತೋರಿಸ್ಬೇಕಂತೆ ಈ ಟೈಮಲ್ಲಿ. ಹಂಗಾಗಿ ಮಾರಮ್ಮನಿಗೆ ತಂಪು ತೋರಿಸೋಣ ಅಂತ ಎಲ್ಲ ರೆಡಿ ಎಲ್ಲ ಮಾಡ್ಕೋತಾ ಇದ್ವಿ. ಬಟ್ ಸಾಯಂಕಾಲ ಟೈಮ್ ಹೋಗಬೇಕು ಮಾರಮ್ಮಗೆ, ಇಳಿ ಹೊತ್ತಿನಲ್ಲಿ ಹೋಗಬೇಕು ಅಂತ ಹೇಳ್ತಾರೆ ತಂಪೊತ್ತಿನಲ್ಲಿ. ಸೊ ಅದಕ್ಕೋಸ್ಕರ ತಂಪೊತ್ತಾಗಲಿ ಅಂದ್ಬಿಟ್ಟು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಮಡಿಯಿಂದ ಮಾಡಬೇಕಲ್ವ, ಹಂಗಾಗಿ ಮಡಿಯಿಂದ ಎಲ್ಲ ತಳಿಗೆ ಎಲ್ಲ ಮಾಡಿಕೊಂಡು ಮೊಸರನ್ನ ಅದೆಲ್ಲ ಮಾಡ್ಕೋಬೇಕಾಗಿತ್ತು. ಸೊ ಅದಕ್ಕಿಂತ ಮುಂಚೆ ಇವಳಿಗೆ ಊಟ ತಿನ್ನಿಸ್ಬೇಕಿತ್ತಲ್ಲ, ಗಟ್ಟಿ ಪದಾರ್ಥ ಏನು ಕೂಡ ತಿಂತಾ ಇರಲಿಲ್ಲ ಇವಳು. ಅದಕ್ಕೋಸ್ಕರ ಸ್ವಲ್ಪ ಬೇಳೆ ರಸಮ್ಮು ಮತ್ತು ಅನ್ನ ಮಾಡಿಕೊಂಡು ಇವಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ಹೋಗೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೆ. ಅದಾದರೆ ಸ್ವಲ್ಪ ಬೇಳೆ ಕಟ್ಟಲ್ವ, ಅವಳಿಗೆ ಸ್ವಲ್ಪ ಬಾಯಿಗೆ ರುಚಿನೂ ಸಿಗುತ್ತೆ, ಹಾಗೆ ಸ್ವಲ್ಪ ಅವಳಿಗೆ ಬೇಗ ನುಂಗ್ಬೋದು. ಅನ್ನನ ಸ್ವಲ್ಪ ಮೆತ್ತಗೆ ಮಾಡಿ ತಿನ್ನಿಸ್ಬೇಕಾಗಿತ್ತು, ಯಾಕಂದರೆ ಇಲ್ಲಿ ಗಂಟ್ಲ ಹತ್ರ ಎಲ್ಲ ಊದ್ಬಿಟ್ಟಿತ್ತಲ್ವ, ಅವಳಿಗೆ ನುಂಗಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಮಗೂ ಆಗುತ್ತೆ ಅಂದ್ಬಿಟ್ಟು ಒಟ್ಟಿಗೆ ಬೇಳೆ ಅಂದರೆ ತಿಳಿ ಸಾಂಬಾರು ಮಾಡಿಬಿಟ್ಟಿದ್ದೆ. ತಿಳಿ ಸಾಂಬಾರೆಲ್ಲ ಆಗಿ ಊಟ ಎಲ್ಲ ಮುಗಿಸಿ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನೆಲ್ಲ ಆಗಿತ್ತಲ್ವ, ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಇನ್ನೇನು ಹೊರಡಬೇಕಿತ್ತು ದೇವಸ್ಥಾನಕ್ಕೆ. ಹಾಗೆ ಎಳ್ನೀರು ಮತ್ತು ಬೇವಿನ ಸೊಪ್ಪು ಮತ್ತು ಬಾಳೆದೆಲೆ ಎಲ್ಲ ಅಪ್ಪ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ರು. ಎಲ್ಲ ತೊಗೊಂಡು ಬಂದು ಇಟ್ಟು ಇವಾಗ ಇನ್ನೇನು ನನ್ನ ಮಗ ಎಲ್ಲ ರೆಡಿ ಆಯಿತು. ಇಲ್ಲೇ ಊರೊಳಗಡೆ ಇರೋದು ದೇವಸ್ಥಾನ, ಸೊ ಹೋಗಬೇಕು ಈಗ. ಸೊ ಹೊರಟು ನೋಡಿ ಇವಳೇನು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ ಅಂತ. ಫುಲ್ಲು ಗದ್ದಮ್ಮ ಆಗಿದ್ರು ಕೂಡ ಅವಳಿಗೆ ಡ್ಯಾನ್ಸ್ದೇ ಒಂದು ಇದು. ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಇನ್ನೇನು ಹೊರಟು ಇವಾಗ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಬೇಕು. ಸೊ ಮಾರಿ ಗುಡಿ ನಮ್ಮೂರಲ್ಲಿ ಪುಟಾಣಿಗಿದೆ, ಚಿಕ್ಕದಾಗಿದೆ, ತುಂಬ ಚೆನ್ನಾಗಿದೆ. ನನ್ನ ಫೇವ್ರೆಟ್ ದೇವರು ಕೂಡ ಅದೇನೆ, ಯಾಕಂದರೆ ವರ್ಷಕ್ಕೊಂದು ಸಲ ಹಬ್ಬ ಮಾಡ್ತಾರಲ್ವ, ಸಖತ್ತಾಗಿರುತ್ತೆ ಅದಂತೂ. ನಾವು ಚಿಕ್ಕದ್ರಲ್ಲೆಲ್ಲ ಸೀರೆ ಎಲ್ಲ ಹಾಕ್ಕೊಂಡು ತಂಬಿಟ್ಟಾರ್ತಿ ಎತ್ಕೊಂಡು ಹೋಗ್ತಿದ್ವಲ್ಲ, ಅದೇ ನೆನಪಾಗ್ತಿತ್ತು ನನಗಂತೂ. ಯಾಕೋ ಇತ್ತೀಚೆಗೆ ಒಂದು 2 ವರ್ಷದಿಂದ ಹೋಗೋಕ್ಕೆ ಆಗಿಲ್ಲ ದೇವ್ರಿಗೆ, ಏನೋ ಬರೀ ಅವು ಇವು ಅಂದ್ಕೊಂಡು ಬರೋಕ್ಕೆ ಆಗಿಲ್ಲ ಹಬ್ಬಕ್ಕೆ. 2 ವರ್ಷದಿಂದ ಸ್ಕಿಪ್ ಮಾಡೇ ಬಿಟ್ಟಿದ್ದೀನಿ, ನೋಡಬೇಕು ಮುಂದಿನ ಸಲ ಹೇಗಾಗುತ್ತೆ ಅಂತ. ಸೊ ಅಲ್ಲಿ ಪೂಜೆ ಮಾಡೋರು ಯಾರೂ ಇರಲ್ಲ, ನಾವೇ ಮಾಡ್ಕೊಳ್ಬೇಕು. ಹಾಗಾಗಿ ನಾವೇ ಮಾಡ್ತಾಯಿದ್ವಿ. ನಮ್ಮಮ್ಮ ಒಳಗಡೆ ಹೋಗಿ ಅದೇ ಅರ್ಶಿನ ಕುಂಕುಮ ಎಲ್ಲ ಹಚ್ತಾಯಿತ್ತು. ಅವರು ಆದಮೇಲೆ ನಾನು ಒಳಗಡೆ ಹೋಗಿ ಪೂಜೆ ಮಾಡೋಣ ಅಂತ ನಾನೇ ಹೋದೆ. ಯಾಕಂದರೆ ತುಂಬ ಚಿಕ್ಕದಿದೆ ಜಾಗ, ಅಲ್ಲಿ ನಿಂತ್ಕೊಳ್ಳೋಕ್ಕೆ ಆಗಲ್ಲ, ಅಷ್ಟು ಪುಟಾಣಿಗಿದೆ ಜಾಗ, ಉಸಿರಾಡೋಕ್ಕೆ ಕಷ್ಟ. ಅಲ್ಲಿ ಹೋದರೆ ಆ ಥರ ಇದ್ಬಿಡುತ್ತೆ. ದೇವ್ರು ಮಾತ್ರ ಪುಟಾಣಿಗಿದೆ ನೋಡಿ, ಅಲ್ಲಿ ಪುಟಾಣಿಗಿದೆ, ತುಂಬ ಚೆನ್ನಾಗಿದೆ. ಬಟ್ ಹಬ್ಬಗಳಲ್ಲಿ ಚೆನ್ನಾಗಿ ರೆಡಿ ಮಾಡ್ತಾರೆ. ಮುಖವಾಡ ಎಲ್ಲ ಇರುತ್ತಲ್ಲ, ಅದೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ಹಾಗೆ ಎಲ್ಲ ಮುಗೀತು ಪೂಜೆ ಎಲ್ಲ, ಮಕ್ಕಳದು ಎಲ್ಲ ಕರ್ಕೊಂಡು ಇನ್ನೇನು ಮನೆ ಕಡೆ ಹೊರಡಬೇಕು. ನೋಡಿದ್ರಿ ಅಲ್ವಾ, ಈ ಥರ ಆಗಿತ್ತು 3 ಡೇಸ್ ವ್ಲಾಗು. ಅಪ್ಲೋಡ್ ಮಾಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.